ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾರ್ನಿಂಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ನಾನು ಫಸ್ಟು ಬಾಕ್ಲಿಗೆ ನೀರು ಹಾಕ್ತಾ ಇದ್ದೀನಿ. ತಿಂಡಿ ಎಲ್ಲ ರೆಡಿ ಮಾಡಿ ಬಂದ್ಬಿಟ್ಟು ನಾನು ಬಾಕ್ಲಿಗೆ ನೀರು ಹಾಕೋದು. ಇವತ್ತು ಕೂಡ ಹಾಗೇನೆ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಬಂದು ಬಾಕ್ಲಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಗಾರ್ಡನಿಗೆ ನೀರು ಹಾಕ್ತಿದ್ದೆ. ಇವತ್ತು ಗಾರ್ಡನಿಗೆ ನೀರು ಹಾಕಕ್ಕೆ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಟಿಫನ್ ರೆಡಿ ಆಗಿತ್ತಲ್ಲ, ಅದನ್ನೆಲ್ಲ ಬಾಕ್ಸಿಗೆ ಹಾಕ್ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಬೇಗ ಹೋಗೋ ಕಾರಣ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದ ಕಾರಣ ಕೆಲಸ ಕೂಡ ಲೇಟಾಗಿ ಆಗ್ತಿದೆ. ಅದಕ್ಕೇನೆ ಸರಿ ಅಂದ್ಬಿಟ್ಟು ಬಾಕ್ಸಿಗೆಲ್ಲ ಟಿಫನ್ ಹಾಕಿ ರೆಡಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟು, ಇವತ್ತು ಟಿಫನ್ಗೆ ಇಡ್ಲಿ ಸಾಗು ಚಟ್ನಿ ಮಾಡ್ಕೊಂಡಿದ್ದೆ. ಅಷ್ಟನ್ನು ಕೂಡ ಪ್ಯಾಕ್ ಮಾಡಿ ಅವ್ರಿಗೆ ಮಧ್ಯಾಹ್ನ ಕೂಡ ರೈಸ್ ಕೂಡ ಮಾಡ್ತೀನಿ. ಅದನ್ನು ಪ್ಯಾಕ್ ಮಾಡಿದ್ದಾದ್ಮೇಲೆ ಟೆರೆಸಿಗೆ ಬಂದು ಗಿಡಗಳಿಗೆಲ್ಲ ನೀರು ಹಾಕಿ ಬಟ್ಟೆ ಕೂಡ ಒಣಗಾಕೋದಿದ್ದು ಅವನ್ನು ಕೂಡ ಇವಾಗಲೇ ಎತ್ಕೊಂಡ್ ಬಂದಿದ್ದೀನಿ. ಅವ್ರನ್ನ ಕಳಿಸಿದಾದ್ಮೇಲೆ ನಾನು ಇವತ್ತು ನನ್ನ ಮಗನ್ನು ಕರ್ಕೊಂಡು ಟೆರೆಸ್ ಮೇಲೆ ಬಂದಿರೋದು. ಇದು ಒಂದು ಮಂಗಳೂರು ಸೌತೆಕಾಯಿ ಗಿಡ. ಇದು ನಾನೇನು ಹಾಕಿ ಬೆಳೆಸಿದ್ದಲ್ಲ, ಅದಾಗದೇನೆ ಉಟ್ಕೊಂಡಿತ್ತು. ನನಗಂತೂ ಈ ಕಾಯಿ ಚಿಕ್ಕದಿದ್ದಾಗ ಸೌತೆಕಾಯಿ ಇರ್ಬೋದು ಅಂದ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು ಅದು ಸ್ವಲ್ಪ ಸೈಜ್ ಬಂದಮೇಲೆ ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರ್ ಸೌತೆಕಾಯಿ ಅಂತೀವಲ್ಲ ಅದಿದು ಅಂದ್ಬಿಟ್ಟು ಸರಿ ಅಂತ ಇರಲಿ ಅಂತ ಬಿಟ್ಟಿದ್ದೆ. ಇದನ್ನ ಇರ್ಬೆಗಳು ಅವಕ್ಕೆ ಸ್ವೀಟ್ ಆಗಿರೋದು ಸ್ವಲ್ಪ ಟೇಸ್ಟ್ ಇರೋದೆಲ್ಲ ತಿನ್ನೋದು ಜಾಸ್ತಿ ಅಲ್ಲ. ಇದನ್ನು ಹಾಗೇನೆ ಇರ್ಬೆಗಳು ಕಚ್ಚಿ ಹೋಲ್ ಮಾಡಿದ್ದಾವೆ. ಏನಾಗುತ್ತೋ ಗೊತ್ತಿಲ್ಲ, ಹಾಳಾಗಿ ಹೋಗ್ತಾವೋ ಇಲ್ಲ ಬೆಳಿತಾವೋ ನೋಡೋಣ. ಈ ಮಲ್ಲೆ ಗಿಡ ಹೂವಂತೂ ಚೆನ್ನಾಗಿ ಬಿಡ್ತಿದೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಮಲ್ಲೆ ಹೂವು ಸ್ಮೆಲ್ಲು. ಆದರೂ ಒಂದು ಹೂವು ಇದ್ರೂ ಅಷ್ಟೇ ಸ್ಮೆಲ್ ಇರುತ್ತೆ, 10 ಹೂವು ಇದ್ರೂ ತುಂಬ ಅದೇ ಥರ ಸ್ಮೆಲ್ ಇರುತ್ತೆ. ನಾನು ಆ ಗಿಡ ಹೂ ಬಿಡಲ್ಲ ಅಂತ ಹೇಳಿದ್ರು ಮುಂಚೆ ಈ ಮನೇಲಿ ಇದ್ದವರು. ಅವರೇನೆ ನನಗೆ ಆ ಗಿಡ ಬಿಟ್ಟೋಗಿದ್ದಿಲ್ಲಿ. ನಾನೇನದು ಹಾಕಿ ಬೆಳೆಸಿರೋ ಅಂಥದ್ದಲ್ಲ. ಸರಿ ಅಂದ್ಬಿಟ್ಟು ನಾನು ಹೂವು ಬಿಡಲ್ಲ ಹೆಂಗಿದ್ರು ಅಂತಿದಾರಲ್ಲ ಅಂತ ಅದಕ್ಕೆ ಸಪೋರ್ಟ್ ಆಗಿರಲಿ ಅಂದ್ಬಿಟ್ಟು, ಶಂಕು ಪುಷ್ಪಕ್ಕೆ ಸಪೋರ್ಟ್ ಆಗಿರುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟೆ. ಅದು ನೋಡಿದ್ರೆ ಇವಾಗ ಹೂ ಬಿಡ್ತಿದೆ. ಇದು ಫುಲ್ ಅದನ್ನು ಮುಚ್ಕೊಂಡ್ಬಿಟ್ಟಿದೆ. ಸರಿ ಬಿಡು, ನೆಕ್ಸ್ಟ್ ಇಯರ್ಗೆ ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೀನಿ. ಶಂಕು ಪುಷ್ಪನೂ ತುಂಬ ಹೂ ಬಿಡ್ತಿದೆ, ಅದನ್ನು ತೆಗಿಯೋದಕ್ಕೆ ಮನ್ಸು ಬರಲಿಲ್ಲ. ಸರಿ ಈಗ ಕಟ್ ಮಾಡಿ ಶಂಕು ಪುಷ್ಪ ಗಿಡನ ಇವಾಗ ಮಲ್ಲೆ ಗಿಡದಿಂದ ಸಪ್ರೇಟ್ ಮಾಡಿದ್ರೆ ಏನು ಮಲ್ಲೆ ಗಿಡ ಏನು ಮತ್ತೆ ಹೂ ಬಿಡಲ್ಲ ಅಂತ ಸುಮ್ಮನೆ ಆದೆ. ಅದು ಮಲ್ಲೆ ಗಿಡ ಹೂ ಸ್ಟಾರ್ಟ್ ಆಗುವಾಗ ಆಲ್ಮೋಸ್ಟ್ ಸ್ವಲ್ಪ ಮಗ್ಗೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಅವಾಗ ಅನ್ನಿಸ್ತು ಹೂ ಚೆನ್ನಾಗಿ ಬಿಡೋದು ಇದು ಹತ್ಕೊಂಡೆ ಹೋಗಿದ್ರೆ ಅಂತ. ಅವಾಗ ಹೂ ಬಿಡ್ತಿದ್ದ ಕಾರಣ ಶಂಕು ಪುಷ್ಪನು ತೆಗಿಯೋಕೆ ಮನ್ಸು ಬರಲಿಲ್ಲ. ಸರಿ ಈ ವರ್ಷ ಹೀಗೆ ಕಳೀಲಿ, ನೆಕ್ಸ್ಟ್ ವರ್ಷ ಮಲ್ಲೆ ಹೂ ಸ್ಟಾರ್ಟ್ ಆಗೋದ್ರೊಳಗೆ ಎರಡನ್ನೂ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ. ಅವಾಗ ತುಂಬ ಚೆನ್ನಾಗಿ ಎರಡು ಹೂ ಬಿಡ್ತವೆ ಅಂದ್ಬಿಟ್ಟು ಅಂದ್ಕೊಂಡು ಇವಾಗ ಹಾಗೆ ಬಿಟ್ಟಿದ್ದೀನಿ. ಶಂಕು ಪುಷ್ಪನ ನಾನು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ, ದಿನ ಬ್ಲೂ ಟೀ ಮಾಡ್ಕೊಂಡು ಕುಡಿಯೋದಕ್ಕೆ ಅಂದ್ಬಿಟ್ಟು. ಅದು ತುಂಬ ಹೆಲ್ತಿಗೆ ಒಳ್ಳೆಯದು, ನನಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬೆಟ್ಟದ ನೆಲ್ಲಿಕಾಯಿ ಅಥವಾ ಇದು ಎರಡರಲ್ಲೊಂದು ದಿನ ತಗೊತೀನಿ ಮಾರ್ನಿಂಗ್ ಟೈಮು. ಅದಕ್ಕೋಸ್ಕರ ಇದನ್ನು ನಾನು ಸ್ಟೋರ್ ಮಾಡ್ತಿದ್ದೀನಲ್ಲ, ತುಂಬ ಜಾಸ್ತಿ ಹೂ ಬಿಡುತ್ತೆ. ಅದನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋದಕ್ಕಿಂತ ಮನೇಲಿ ನಾವು ಬೆಳೆಸಿರೋದೇ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಇರುತ್ತಲ್ಲ ಅಂದ್ಬಿಟ್ಟು ನನ್ನ ಮನೇಲೇ ಅದನ್ನು ಪ್ರಿಪೇರ್ ಮಾಡ್ಕೊಬೋದಲ್ಲ ಅಂತ ಆ ಹೂಗಳನ್ನ ಡ್ರೈ ಮಾಡಿ ಸ್ಟೋರ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೊಳೋದ್ರಿಂದ ಆ ಗಿಡ ನಾನು ತೆಗಿತಿಲ್ಲ, ತುಂಬ ಹೂ ಬಿಡ್ತಿದೆಯಲ್ಲ ಅಂದ್ಬಿಟ್ಟು. ಮತ್ತೆ ಬೇಕಾದ್ರೆ ನಾನು ಬೇರೆ ಪ್ಲಾಂಟ್ ಬೆಳೆಸ್ಕೊಂಡು ಆಮೇಲೆ ಇದನ್ನು ನಾನು ರೀಪಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅಕಸ್ಮಾತ್ ಗಿಡ ಏನಾದರೂ ಡ್ಯಾಮೇಜ್ ಆಗಿ ಒಣಗೋಗ್ಬಿಟ್ರೆ ನನಗೆ ಲಾಸ್ ಅಲ್ಲ. ಅದಕ್ಕೋಸ್ಕರ ಇನ್ನೊಂದು ಗಿಡ ರೆಡಿ ಇದ್ದಾಗ ಆ ಥರ ಮಾಡಿದ್ರೆ ಒಂದಲ್ಲ ಒಂದು ಗಿಡದಲ್ಲಿ ಫ್ಲವರ್ ಸಿಗುತ್ತೆ. ನನಗೆ ಬ್ಲೂ ಟೀ ಮಾಡ್ಕೊಳೋಕ್ಕೆ ಯಾವಾಗಲೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಬಟ್ಟೆ ನಾನು ಯಾವಾಗಲೂ ಮೇಲ್ ತಂದು ಒಣಾಕಲ್ಲ, ಕೆಲವೊಂದು ಟೈಮ್ ಮೇಲ್ಗಡೆ ಹಾಕ್ತೀನಿ. ಈಗ ತುಂಬ ಬಿಸಿಲಿದೆ ಅಂದರೆ ಕೆಳಗಡೆನೆ ಒಣಗಿಬಿಡ್ತವೆ. ತುಂಬ ಬಿಸಿಲಿಲ್ಲ, ಸ್ವಲ್ಪ ಬಿಸಿಲಿದೆ ಅಂದರೆ ಮೇಲ್ಗಡೆ ತಂದು ಹಾಕ್ತೀನಿ. ನನಗೆ ಆ್ಯಕ್ಚುಲಿ ಬಟ್ಟೆ ಒಣಗಾಕಕ್ಕೆ ಕೆಳಗಡೆನೆ ಕರೆಕ್ಟಾಗಿ ಜಾಗ ಇರೋದು. ಇಲ್ಲೇನು ಬಟ್ಟೆ ಒಣಗಾಕೋದಕ್ಕೆ ಅಂತ ಏನು ಸ್ಪೇಸ್ ಬಿಟ್ಟಿಲ್ಲ. ನಾವೇನೇ ಸುಮ್ಮನೆ ಈ ಥರ ಆ ಕಡೆ ಈ ಕಡೆ ಕಬ್ಬಿಣದ ಪಿಲ್ಲರಲ್ಲಿ ಕಬ್ಬಣ ಬಿಟ್ಟಿರ್ತಾರಲ್ಲ ಎಕ್ಸ್ಟ್ರಾ, ಅದಕ್ಕೆ ಕಟ್ಬಿಟ್ಟು ಈ ಥರ ಒಣಗಾಕ್ಕೊತಿರೋದು. ಕೆಳಗಡೆ ಅಂದರೆ ಅದಕ್ಕೆ ಅಂತಲೇ ಸಪ್ರೇಟಾಗಿ ಕಬ್ಬಿಣದ್ದು ಇದನ್ನು ಕೊಡಿಸಿ ಆ್ಯಂಗಲ್ನ ಅದಕ್ಕೆ ದಾರ ಏನಾದರೂ ತಂತಿ ಕಟ್ಬಿಟ್ಟು ಒಣಗಾಕೋ ಥರ ಜಾಗ ಇದೆ. ಅಷ್ಟು ಬಿಸಿಲು ಬರಲ್ಲ, ಬೇಗ ಒಣಗಲ್ಲ ಅನ್ನೋ ಕಾರಣಕ್ಕೆ ತಂದ್ಬಿಟ್ಟು ಮೇಲೆ ಹಾಕ್ತೀನಿ. ಇವಾಗ ಮಳೆ ಮೋಡ ಇರೋದ್ರಿಂದ ಸ್ವಲ್ಪ ಇಲ್ಲೂ ಕೂಡ ಬೇಗ ಒಣಗಲ್ಲ. ಮಳೆ ಬಂದರೆ ಎತ್ಕೊಂಡೋಗಿ ಕೆಳಗೆ ಹಾಕಬೇಕಾಗುತ್ತೆ.
ಸದ್ಯಕ್ಕೆ ಎಷ್ಟು ಒಣಗುತ್ತೋ ಅಷ್ಟು ಒಣಗ್ಲಿ ಅಂತ ಹೋಗೋಣ ಅಂತ ಹಾಕ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿ ಮುಗಿಸಿದ್ಮೇಲೆ ಅವನಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ, ಬ್ರೇಕ್ಫಾಸ್ಟ್ ಆದಮೇಲೆ ಮನೆ ಕೆಲಸ ಇರುತ್ತಲ್ಲ ನನಗೆ, ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಫಸ್ಟ್ ಪಾತ್ರೆ ಎಲ್ಲ ವಾಶ್ ಮಾಡಿ ಕಸ ಎಲ್ಲ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೆ. ಹಾಗೆ ಅವ್ನ ಟಾಯ್ಸ್ ಎಲ್ಲ ಹರಡಿರೋದು ಹಾಗೆ ಇತ್ತು, ಅವನ್ನು ಕೂಡ ಎತ್ತಿಟ್ಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡಿಕೊಂಡು. ಮಕ್ಕಳಿರೋ ಮನೇಲೆ ಹಾಗೆ ಅನಿಸುತ್ತೆ, ದಿನ ಬೆಳಗ್ಗೆ ಎದ್ದು ಟಾಯ್ಸ್ ಎತ್ತಿಡೋದಾಗುತ್ತೆ. ಅವ್ರು ಸ್ಕೂಲ್ಗೆ ಹೋಗ್ಮೇಲೆ ಟಾಯ್ಸ್ ಎತ್ತಿಡಬೇಕು. ಒಂದು 2-3 ಸಲನಾರು ಅವನು ಟಾಯ್ಸ್ ಎತ್ತಿಡೋ ಕೆಲಸನೇ ಆಗ್ಬಿಡುತ್ತೆ ನನಗೆ. ಅವನು ಯಾವ್ದು ಬೇಕು ಅದು ತಗೊಂಡು ಆಟ ಆಡಲ್ಲ, ಎಲ್ಲದನ್ನೂ ಎತ್ಕೊಬಂದು ಹಾಕ್ಬಿಡ್ತೇನೆ. ಅವನಿಗೆ ಯಾವ್ದು ಬೇಕೋ ಅದ್ರಲ್ಲಿ ಆಟ ಆಡ್ಕೊತಾನೆ. ಸುಮ್ಮನೆ ಆಟ ಮಾಡ್ತಾನೆ, ಅದು ಬೇಡ ಇದು ಬೇಡ, ಯಾವ್ದ್ರಲ್ಲಿ ಆಡ್ತೀಯ ಅದು ಒಂದ್ರಲ್ಲಿ ಆಡು, ಎಲ್ಲನೂ ತಕ್ಕೊಂಬರ್ಬೇಡ ಅಂತ ಅಂದರೆ ಅದಕ್ಕೋಸ್ಕರ ಬಿಡು ಯಾವ್ದ್ರಲ್ಲೋ ಆಡಲಿ, ಅವ್ನು ಹೋದ್ಮೇಲೆ ಎತ್ತಿಟ್ಕೊಳ್ಳೋಣ, ಅವ್ನು ಮನಗ್ಮೇಲೆ ಎತ್ತಿಡೋಣ, ಈ ಥರ ಮಾಡಿ ಮಾಡಿ ಸುಮ್ಮನಾಗಿ ಆಟ ಮಾಡ್ತಾನೆ ಅಂತ ಇದು ಮಾಡ್ತೀವ. ಹಾಗಾಗಿ ಮನೆ ತುಂಬ ಟಾಯ್ಸ್ ಎಲ್ಲ ಯಾವಾಗಲೂ ಹಾಕ್ತಾನೆ ಇರ್ತಾನೆ. ನಾವು ಎತ್ತಿಡೋ ಕೆಲಸ ಇದ್ದೇ ಇರುತ್ತೆ, ದಿನಕ್ಕೆ ಒಂದು 3 ಸಲ 4 ಸಲ ಎತ್ತಿಡೋ ಕೆಲಸ ನನಗಂತೂ ಇರುತ್ತೆ ಟಾಯ್ಸ್ನ. ಇವತ್ತು ಹಾಗೇನೆ ಎಲ್ಲ ಟಾಯ್ಸ್ ಎಲ್ಲ ಎತ್ತಿಟ್ಟು ಮನೆಯೆಲ್ಲ ಒರೆಸಿ ಗುಡಿಸಿ ಮುಗಿಸಿದ್ಮೇಲೆ ಮತ್ತೆ ಎಲ್ಲ ಟಾಯ್ಸ್ ಹಾಕೊಂಡು ಆಟ ಆಡಿ ಹೋಗಿದ್ದಾನೆ. ಅವನು ಟಿಫನ್ ಮಾಡಿದ್ಮೇಲೆ ಒಂದ್ಸಲ ಆಟ ಆಡ್ತಾನೆ, ಟಿಫನ್ ಆಗಿ ಸ್ನಾನ ಆದಮೇಲೆ ಒಂದ್ಸಲ, ನಾನು ಸ್ನಾನಕ್ಕೆ ಹೋದ್ಮೇಲೆ ಅವನು ಒಂದ್ಸಲ ಟಾಯ್ಸ್ ತಗೊಂಡು ಆಡ್ತಾನೆ. ಅವನನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಮೇಲೆ ನಾನು ಪೂಜೆ ಮಾಡೋದಿದ್ರೆ ಅವ್ನು ಬಂದ್ಬಿಟ್ಟು ಅವ್ನ ಟಾಯ್ಸ್ ಎಲ್ಲ ಎತ್ತಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಬೇಕು. ಇಲ್ಲ ಅಂದರೆ ಟಾಯ್ಸ್ ಹಂಗೆ ಇರಲಿ ಅಂತ ಬಿಟ್ಬಿಟ್ಟು, ಮನೆ ಹೆಂಗಿದ್ರು ಕ್ಲೀನ್ ಆಗಿದೆಯಲ್ಲ, 1-2 ಟಾಯ್ಸ್ ಹಾಕಿರ್ತಾನೆ. ಅವಾಗ ತುಂಬ ಟಾಯ್ಸ್ ಹಾಕಿರಲ್ಲ, ಯಾಕೆಂದರೆ ಬೈತೀನಿ ಅಂತ ಗೊತ್ತು, ನಾನು ತಗೊಳೋದಕ್ಕೆ ಬಿಡಲ್ಲ. ಇವರಲ್ಲೇ ಆಟ ಆಡ್ತೀರ, ನಾನು ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ಟು ಹೋಗ್ತೀನಿ. ಅವಾಗ ಸ್ವಲ್ಪ TV ನೋಡ್ತಾನೆ, ಅವಾಗ ಸ್ವಲ್ಪ ಟಾಯ್ಸ್ ಕಮ್ಮಿ ಮಾಡ್ತಾನೆ. ಒಂದೊಂದು ದಿವಸ ತಕ್ಕೊಳಲ್ಲ ಯಾರನ್ನೂ ಟಾಯ್ಸ್ನ, ಅವಾಗ ಒಂದೊಂದು ದಿವಸ ತಕ್ಕೊತಾನೆ, ಅಂಥ ದಿವಸ ಇರುತ್ತಷ್ಟೇ. ಇವತ್ತೇನು ಯಾವುದು ಟಾಯ್ಸ್ ತಕ್ಕೊಂಡಿರಲಿಲ್ಲ. ಇನ್ನು ಪೂಜೆ ಆಗಿಲ್ಲ ಕಣಪ್ಪ, ತಕ್ಕೊಂಬರ್ಬೇಡ ಅಂತ ಹೋಗಿದ್ದೆ, ಹಂಗಾಗಿ ಯಾವುದು ಟಾಯ್ಸ್ ಎತ್ಕೊಂಬಂದಿರಲಿಲ್ಲ. ನಾನು ಅವನನ್ನು ಡ್ರಾಪ್ ಮಾಡಿ ಮನೆಗೆ ಬಂದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿರಲಿಲ್ಲ, ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ, ದೇವ್ರ ಮನೇಲಿ ನಾವು ಬಾಗಿಲಿಗೆಲ್ಲ ಏನು ರಂಗೋಲಿ ಹಾಕ್ತೀವಿ ಆ ರಂಗೋಲಿಲಿ ದೇವ್ರ ಮನೇಲಿ ಹಾಕ್ಬಾರ್ದು ಅಂತಾರೆ. ಹಾಗಾಗಿ ನಾನು ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊತೀನಿ ದೇವ್ರ ಮನೇಲಿ ರಂಗೋಲಿನ. ನನಗೆ ಅಕ್ಕಿ ಹಿಟ್ಟಲ್ಲಿ ಕೈಯಲ್ಲಿ ಅಷ್ಟು ಚೆನ್ನಾಗಿ ಹಾಕಕ್ಕೆ ಬರ್ತಿರ್ಲಿಲ್ಲ, ಸುಮಾರಾಗಿ ಹಿಂಗೆ ಹಾಕಿದೆ, ಅಷ್ಟು ನಂಗೆ ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ. ಅದಕ್ಕೆ ಈಗ ಲಾಸ್ಟ್ ಟೈಮ್ ಸುಬ್ರಹ್ಮಣ್ಯಕ್ಕೆಲ್ಲ ಹೋದಾಗ ಇದನ್ನು ನೋಡಿದೆ, ಚೆನ್ನಾಗಿರುತ್ತೆ, ಇದ್ರಲ್ಲಿ ಹಾಕ್ಬೋದಲ್ಲ, ಫ್ಲವರ್ಸ್ ಥರ ಎಲ್ಲ ಇದೆ ಅಂದ್ಬಿಟ್ಟು ಒಂದು ಸ್ವಲ್ಪ ತಂದಿದ್ದೆ. ಅದರಲ್ಲಿ ಒಂದೊಂದು ದಿನ 2-2 ಡಿಸೈನ್ದು ಹಾಕ್ಕೊತೀನಿ, ಅಂದರೆ ವಾರ ಇರುತ್ತಲ್ಲ ಅಂಥ ದಿವಸ ಹಾಕ್ಕೊತೀನಿ, ಎಲ್ಲ ಹೊತ್ತು ಹಾಕಲ್ಲ. ಮಾಮೂಲಿ ದಿನ ಎಲ್ಲ ಇನ್ನು ಹಾಕಲ್ಲ. ವಾರ ಇರೋ ದಿವಸನೇ ನಾನು ಫುಲ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳೋದು. ವಾರ ಇಲ್ಲದೆ ಇರೋ ದಿವಸ ಇನ್ನು ಸ್ವಲ್ಪ ಪಾತ್ರೆಗಳು ತೊಳ್ಕೊಂಬಿಟ್ಟು ಪೂಜೆ ಮಾಡ್ಕೊತೀನಿ. ಪೂರ್ತಿ ಎಲ್ಲ ದೇವ್ರುಗಳೆಲ್ಲ ತೆಗೆದ್ಬಿಟ್ಟು ಏನು ಒರ್ಸೋಕೆ ಹೋಗಲ್ಲ. ವಾರ ಇಲ್ಲದೆ ಇರೋ ದಿನ ಒಂದ್ಗಡೆ ಸ್ಪೇಸ್ ಏನಿರುತ್ತೆ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊತೀನಿ. ನಾನು ಫೋನ್ ಮನೇಲೇ ಮರ್ತ್ಬಿಟ್ಟು ಬಿಟ್ಟೋಗಿದ್ದೆ, ಅವನು ಬಿಡೋಕ್ಕೆ ಸ್ವಲ್ಪ ಟೈಮ್ ಆಗಿತ್ತು ಅಂದ್ಬಿಟ್ಟು. ಹಾಗಾಗಿ ನೈವೇದ್ಯಕ್ಕೆ ಬಾಳೆಹಣ್ಣು ತರೋಣ ಅಂತ ಮತ್ತೆ ಅಂಗಡಿಗೆ ಹೋಗಿ ಬಾಳೆಹಣ್ಣು ತಗೊಂಬಂದು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿರೋದಕ್ಕೆ ಎಲ್ಲ ಲೇಟೇ ಆಗೋಗ್ಬಿಡ್ತು. ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಇನ್ನೇನು ಪೂಜೆ ಮುಗಿಸಿ ಆಯಿತು ಅನ್ನೋ ಅಷ್ಟರಲ್ಲೇ ಅವನನ್ನು ಕರ್ಕೊಂಬರೋ ಟೈಮ್ ಆಗೋಗ್ಬಿಡುತ್ತೆ. ನಾನು ದೇವ್ರ ಮನೇಲಿ ಕೆಲವೊಂದು ವಿಗ್ರಹ ಸ್ವಲ್ಪ ಫೋಟೋಸ್ ಅಷ್ಟೇ ಇಟ್ಕೊಂಡಿರೋದು, ತುಂಬ ಜಾಸ್ತಿ ಯಾವುದು ಇಟ್ಕೊಂಡಿಲ್ಲ. ಯಾಕಂದರೆ ಊರಲ್ಲಿ ಎಲ್ಲ ಥರದ್ದು ಪೂಜೆ ಮಾಡ್ತಾರೆ, ನಾನು ಯಾವುದೇ ರೀತಿ ಕಳಸ ಕೂಡ ಪೂಜೆ ಮಾಡಲ್ಲ.
ನನ್ನ ಮಗ ತುಂಟ ಆಗಿರೋದ್ರಿಂದ. ಆಮೇಲೆ ಎರಡೆರಡು ಕಡೆ ಪೂಜೆ ಮಾಡ್ಬೋದು, ಏನ್ ಮಾಡೋಂಗಿಲ್ವೋ ನನಗೆ ಗೊತ್ತಿಲ್ಲ. ಬಟ್ ಹಸ್ಬೆಂಡ್ ಮನೇಲಿ ಎಲ್ಲ ಮಾಡ್ತಾರೆ. ಹಾಗಾಗಿ ನಾನೇನು ಇಲ್ಲಿ ಬಾಡಿಗೆ ಮನೆ ಅಲ್ವಾ ಅಂದ್ಬಿಟ್ಟು ನಾನು ಆ ಥರ ಏನು ಮಾಡಲ್ಲ. ಇದು ಅಜಿಯೋದಲ್ಲಿ ಡ್ರೆಸ್ ಬೈ ಮಾಡಿದ್ದೆ. ಇದನ್ನು ಕೂಡ ಹಾಕ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಆಮೇಲೆ ಅವನನ್ನ ಕರ್ಕೊಂಬರೋದಕ್ಕೂ ಕೂಡ ಟೈಮ್ ಆಗಿತ್ತು. ಹೋಗಿ ಕರ್ಕೊಂಬರೋಣ ಅಂತ ಅಂದ್ಕೊಂಡು ಆಮೇಲೆ ನಾನು ಮತ್ತೆ ಲಾಗ್ ಕಂಟಿನ್ಯೂ ಮಾಡಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಡ್ರೆಸ್ ಲಿಂಕ್ ಬೇಕು ಯಾರಿಗಾದ್ರು ಅಂದರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಸ್ಟೋರೀಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಲಿಂಕ್ನ. ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡಿ. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಕೊನೆವರೆಗೂ ನಾನು ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.